ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಪಂಚೆ ಖರೀದಿಸಿದಂಥ ಸಿದ್ದರಾಮಯ್ಯ ಡಿಕೆಗೆ ಢವ ರಿವೀಲ್ ಆಯಿತು. ಹೈಕಮಾಂಡ್ನ ಪಂಚೆ ರಹಸ್ಯ ಏನಿದು, ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವರು ಈಗ ಮಾಜಿಯಾಗಿದ್ದಾರೆ. ಸಿದ್ದರಾಮಯ್ಯನವರ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯಭಾರವನ್ನ ಮಾಡ್ತಾ ಇದ್ದಾರೆ. ಆದರೆ ಸಡನ್ ಆಗಿ ಇದೀಗ ಸಿದ್ದರಾಮಯ್ಯನವರ ಪಂಚೆ ವಿಷಯ ಸದ್ದು ಮಾಡ್ತಾ ಇದೆ. ಯಾಕೆ ಸಿದ್ದರಾಮಯ್ಯನವರ ಪಂಚೆ ವಿಷಯ ಇದೀಗ ದೊಡ್ಡ ಸದ್ದನ್ನ ಮಾಡ್ತಾ ಇದೆ? ಯಾವಾಗ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಅಂಗಡಿಗೆ ಹೋಗಿ ಪಂಚೆಯನ್ನ ಖರೀದಿ ಮಾಡ್ತಾರಲ್ಲ, ಆಗ ಸಿದ್ದರಾಮಯ್ಯನವರ ರಾಜಕೀಯ ಪುನರ್ಜನ್ಮವೆಂದೇ ಹೇಳಲಾಗತ್ತೆ. ಜೊತೆಗೆ ಸಿದ್ದರಾಮಯ್ಯನವರು ಏನೋ ಒಂದು ರಾಜಕೀಯ ಪ್ಲಾನ್ ಮಾಡಿಕೊಂಡು 20ರಿಂದ 30, 30ರಿಂದ 40 ಪಂಚೆಗಳನ್ನ ಖರೀದಿ ಮಾಡ್ತಾರೆ ಅನ್ನುವಂಥ ಮಾತು ಕೇಳಿ ಬಂದಿದೆ. ಮತ್ತು ಖರೀದಿಸಿದ ನಂತರ ಸಿದ್ದರಾಮಯ್ಯನವರ ಪಂಚೆಗೆ ಒಂದು ಬೆಲೆ ಇದೆ. ಸಿದ್ದರಾಮಯ್ಯನವರು ಸೀರಿಯಸ್ ಆಗಿ ಪಂಚೆಯನ್ನ ಖರೀದಿ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲೇನೋ ಒಂದು ಒಳ ರಾಜಕೀಯ ಇದೆ, ಅಲ್ಲೇನೋ ಒಂದು ಸಿದ್ಧಾಂತ ಇದೆ, ಅಲ್ಲೇನೋ ಒಂದು ರಾಜಕೀಯ ಉದ್ದೇಶ ಇದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಕಳೆದ ಒಂದು 10 ದಿನಗಳ ಹಿಂದೆ ಸಿದ್ದರಾಮಯ್ಯನವರು 30ರಿಂದ 40 ಪಂಚೆಗಳನ್ನ ಸೀರಿಯಸ್ ಆಗಿ ಖರೀದಿ ಮಾಡಿದ ನಂತರ ಮತ್ತೊಂದು ಕಡೆ ಇದೀಗ ಸಿಎಂ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂದ್ ಕಡೆ ಡವ ಸ್ಟಾರ್ಟ್ ಆಗಿದೆ. ನನ್ನನ್ನ ಮಟ್ಟ ಹಾಕ್ಲಿಕ್ಕೆ, ನನ್ನನ್ನ ಸೈಡ್ ಲೈನ್ ಮಾಡಲಿಕ್ಕೆ, ನನ್ನ ಮೇಲೆ ಮತ್ತೊಂದು ಹೈಕಮಾಂಡ್ ಮೇಲೆ ಕಣ್ಣಿಡ್ಲಿಕ್ಕೆ, ನನ್ನ ಮೇಲೆ ಕಣ್ಣಿಡ್ಲಿಕ್ಕೆ ಏನೋ ಒಂದು ರಾಜಕೀಯ ಮಾಡ್ತಾ ಇದ್ದಾರೆ ಎನ್ನುವಂತ ಕಾರಣಕ್ಕಾಗಿ 1 ತಿಂಗಳ ಅಧಿಕಾರವನ್ನ ಮುಗಿಸಿದಂತ ನೆಪದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಂದು ನಮಸ್ಕಾರ ಮಾಡಿ ಒಂದು ಹೂಗುಚ್ಛವನ್ನು ಕೊಟ್ಟು ನಿಮ್ಮ ಒಂದು ಸಹಕಾರ ಇರಲಿ, ನಿಮ್ಮ ಮಾರ್ಗದರ್ಶನ ಇರಲಿ ಎನ್ನುವಂತ ಮಾತನ್ನ ಹೇಳಿ ಆಶೀರ್ವಾದವನ್ನು ಪಡ್ಕೊಂಡ್ರು. ಇಲ್ಲಿ ಗಮನಿಸಬೇಕಾದಂಥ ವಿಷಯ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಒಬ್ಬರೇ ಬರಬಹುದಿತ್ತು, ಆದರೆ ಅವರು ಹಾಗೆ ಮಾಡಲೇ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ತಾವು ಬರುವಾಗ ತನ್ನ ಸಹೋದರರಾದಂಥ ಡಿ ಕೆ ಸುರೇಶ್ ಅವರನ್ನು ಕರ್ಕೊಂಡು ಬಂದರು. ಜೊತೆಗೆ ಸಾಂಪ್ರದಾಯಿಕವಾಗಿ ತನ್ನ ಪತ್ನಿಯಾದಂಥ ಉಷಾ ಅವರನ್ನು ಕೂಡ, ಡಿ ಕೆ ಶಿವಕುಮಾರ್ ತಮ್ಮ ಪತ್ನಿಯನ್ನು ಕೂಡ ಕರ್ಕೊಂಡು ಬಂದರು. ಇದರ ಅರ್ಥ ಒಂದು ಸಾಂಪ್ರದಾಯಿಕವಾಗಿ ಕೌಟುಂಬಿಕವಾಗಿ ಗೌರವವನ್ನು ಕೊಡಬೇಕು ಎನ್ನುವಂಥ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ಮೀಟ್ ಮಾಡಿದ್ರು. ಸಿದ್ದರಾಮಯ್ಯನವ್ರಿಗೆ ಹೂಗುಚ್ಛ ಕೊಟ್ಟರು. ಜೊತೆಗೆ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಆಶೀರ್ವಾದ ಬೇಕು, ನನ್ನ ಮೇಲೆ ಯಾರೇ ಕಂಪ್ಲೇಂಟ್ ಕೊಡಲಿ, ನನ್ನ ಮೇಲೆ ಏನೇ ದೂರು ಕೊಡಲಿ, ನನಗೊಂದು ಮಾತಾಡಿ ನಾನು ಅದನ್ನು ಬಗೆಹರಿಸ್ಕೊಬಿಡ್ತೇವೆ, ನಿಮಗೆ ಯಾವುದೇ ತೊಂದರೆ ಕೊಡದಂತೆ ನೋಡಿಕೊಳ್ಳುತ್ತೇವೆ ಅನ್ನುವಂಥ ಮಾತು ಹೇಳಿದ್ದಾರೆ. ಅನ್ನುವಂಥ ಮಾತು ಇದೀಗ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಮೂಲವಾದಂಥ ಕಾರಣ ಸಿದ್ದರಾಮಯ್ಯನವರು 20ರಿಂದ 30 ಪಂಚೆಗಳನ್ನ ಖರೀದಿ ಮಾಡಿದ್ದಾರೆ ಎನ್ನುವಂಥ ಮಾತು ಇದೀಗ ರಾಜಕೀಯ ವಿಶ್ಲೇಷಕರೊಬ್ಬರು ಅತ್ಯಂತ ಸ್ಪಷ್ಟವಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇದರ ಅರ್ಥ ಇಷ್ಟೇ, ಇದೇ ವರ್ಷಾಂತ್ಯ ಡಿಸೆಂಬರ್ ವೇಳೆಗೆ ರಾಜ್ಯಾದ್ಯಂತ ಪ್ರವಾಸ ಮಾಡುವಂತೆ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಸೂಚನೆ ಕೊಟ್ಟಿದೆ ಎನ್ನುವಂಥ ಮಾತು ಇದೀಗ ಕೇಳಿಬರ್ತಾ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ತಮ್ಮ ಹಳೆಯ ತನಗೆ ರಾಜಕೀಯ ಪುನರ್ಜನ್ಮವನ್ನು ಕೊಟ್ಟಂತ, ಮುಖ್ಯಮಂತ್ರಿ ಮಾಡಿದಂಥ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಜಾಸ್ತಿ ದೀರ್ಘಾವಧಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಹಕಾರಿಯಾದಂಥ ಇದೇ ಅಹಿಂದ ಸಮಾವೇಶವನ್ನು ರಾಜ್ಯಾದ್ಯಂತ ಮತ್ತೆ ಸಮಾವೇಶ ಮಾಡಲಿಕ್ಕೆ, ಮತ್ತೆ ಸಂಘಟನೆ ಮಾಡಲಿಕ್ಕೆ, ಜೊತೆಗೆ ಮುಂದೆ ಯತೀಂದ್ರ ಮತ್ತು ರಾಕೇಶ್ ಸಿದ್ದರಾಮಯ್ಯನವರ ಮಗನಿಗೆ ಒಳ್ಳೆಯದಾಗಲಿತ್ತೆ ಎನ್ನುವಂಥ ಕಾರಣಕ್ಕಾಗಿ ಇದನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು ಎನ್ನುವಂಥ ರೀಸನ್ಗೋಸ್ಕರ ಈ ವರ್ಷಾಂತ್ಯಕ್ಕೆ ಅಹಿಂದ ಸಮಾವೇಶವನ್ನು ಮಾಡಿ ತಾನು ಇಡೀ ರಾಜ್ಯಾದ್ಯಂತ ಸುತ್ತುವರಿದು ಒಂದು ರ್ಯಾಲಿ ಮಾಡ್ತೇನೆ ಎನ್ನುವಂಥ ಮಾತನ್ನ ಇದೀಗ ಹೈಕಮಾಂಡ್ಗೆ ಹೇಳಿದ್ದಾರೆ ಎನ್ನುವಂಥ ಮಾತು ಈಗ ಡಿ ಕೆ ಶಿವಕುಮಾರ್ ಅವರಿಗೂ ತಿಳಿದು ಬಂದಿದೆ. ಇದರಿಂದ ಒಂದು ಪಂಚೆ ಖರೀದಿಯಾಯಿತು. ಪಂಚೆ ಖರೀದಿಯ ಹಿಂದೆ ಅಹಿಂದ ಸಮಾವೇಶ, ಇವೆಲ್ಲದರಿಂದ ಸ್ವಲ್ಪ ಸೇಫ್ ಆಗಿರಬೇಕು, ತಮ್ಮ ಮೇಲೆ ಸಿದ್ದರಾಮಯ್ಯನವರು ಅಹಿಂದ ಜನರು ಕೃಪಕಟಾಕ್ಷವನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಓಡೋಡಿ ಬಂದು ಡಿ ಕೆ ಸುರೇಶ್ ಯಾಕೆ ಬಂದಿದ್ದಾರೆ ಅನ್ನುವಂಥ ಕಾರಣವನ್ನು ನಿಮಗೆ ಪದೇ ಹೇಳಬೇಕಂದಿಲ್ಲ.
ಇದೇ 2023ರಲ್ಲಿ 2020 ಅಂತ ಅಂದರೆ 30 ತಿಂಗಳ ಕಾಲ ಅಂದರೆ ಎರಡೂವರೆ ವರ್ಷಗಳ ಕಾಲ ಒಂದು ಒಪ್ಪಂದ ಆದಾಗ ಇದೇ ಡಿ ಕೆ ಶಿವಕುಮಾರ್ ಅವರ ಮೇಲೆ ಸಿದ್ದರಾಮಯ್ಯನವರು ತಲೆ ಮೇಲೆ ಕೈ ಇಟ್ಟು ಹೇಳಿದ್ರಂತೆ, ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ನೀವು ಅಪನಂಬಿಕೆ ಬೇಡ, ನಾನು ನಿಮಗೆ ಅಧಿಕಾರವನ್ನು ಬಿಟ್ಟು ಕೊಡ್ತೇನೆ. ಅಂದರೆ 30 ತಿಂಗಳ ನಂತರ ಅಂದರೆ 2.5 ವರ್ಷದ ನಂತರ ನಾನು ನಿಮಗೆ ಅಧಿಕಾರವನ್ನು ಬಿಟ್ಟು ಕೊಡ್ತೇನೆ, ಬೇಕಾದರೆ ನಿಮ್ಮ ತಮ್ಮನ್ನ ತಲೆಯ ಮೇಲೆ ಆಣೆ ಮಾಡಿ ಹೇಳ್ತೇನೆ ಅನ್ನುವಂಥ ಮಾತನ್ನು ಹೇಳಿ ತಮ್ಮನ ತಲೆಯ ಮೇಲೆ ಕೈ ಇಟ್ಟು ಹೇಳಿದ್ರು ಎನ್ನುವಂಥ ಮಾತು ಪದೇ ಪದೇ ರಾಜಕೀಯ ಮೂಲಗಳು ಹೇಳ್ತಾ ಇದ್ವು. ಅದಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಕೂಡ ಕೆಲವೊಂದು ಮಾಹಿತಿಯನ್ನು ರಿವೀಲ್ ಮಾಡಿದ್ರು. ಹಾಗಾಗಿ ಅದರ ಪ್ರತೀಕವೆಂಬಂತೆ 30 ದಿನಗಳ ಅಧಿಕಾರವನ್ನು ಅನುಭವಿಸಿದಂಥ ಅಧಿಕಾರ ಮಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರ ಜೊತೆ ಬಂದು ಆಶೀರ್ವಾದವನ್ನು ಪಡ್ಕೊಂಡ್ರು, ಸಿದ್ದರಾಮಯ್ಯನವರ ಆಶೀರ್ವಾದ ಪಡ್ಕೊಂಡ್ರು. ಮತ್ತು ಇನ್ನುಳಿದಂಥ 2.5 ವರ್ಷಗಳ ಕಾಲ ನಿಮ್ಮ ಮಾರ್ಗದರ್ಶನ ಬೇಕು, ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ವ್ಯತ್ಯಾಸ ಇರಬಾರದು ಎನ್ನುವಂಥ ಸೂಚನೆ ಅಥವಾ ಒಂದು ಸಲಹೆ ಕೊಟ್ಟಂತಿತ್ತು. ನೋಡಿ, ಇನ್ನು ಮುಂದೆ ಏನಾಗುತ್ತೆ, ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ, ನಾನು ಸಾಮಾನ್ಯ ವ್ಯಕ್ತಿಯನ್ನು ಕೆಳಗಿಳಿಸಿ ಅಧಿಕಾರವನ್ನು ಪಡ್ಕೊಂಡಿಲ್ಲ, ನಾನು ಕೆಳಗಿಳಿಸಿದಂಥದ್ದು ನನಗಿಂತ ಜನಪ್ರಿಯರಾದಂಥ ಒಬ್ಬ ಅಹಿಂದ ನಾಯಕನನ್ನು ನಾನು ಕೆಳಗಿಳಿಸಿ ಮುಖ್ಯಮಂತ್ರಿ ಆಗಿದ್ದೇನೆ. ಹೀಗಾಗಿ ಆ ಅಹಿಂದ ವರ್ಗದ ಮತಗಳು ನಮ್ಮ ಜೊತೆಗೆ ಇರಬೇಕು. ಜೊತೆಗೆ 2028ಕ್ಕೆ ನಾವು ಹೋರಾಟ ಮಾಡಿಯಾದರೂ ಕೂಡ ನಾವು ಮ್ಯಾಜಿಕ್ ನಂಬರನ್ನು ತಲುಪಲೇಬೇಕಂದ್ರೆ ಸಿದ್ದರಾಮಯ್ಯನವರ ಮಾರ್ಗದರ್ಶನದ ಜೊತೆಗೆ ಈ ಅಹಿಂದ ಓಟುಗಳು ಬೇಕು. ಅಹಿಂದ ಅಂದ್ರೆ ಯಾವುದು? ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ. ಅಲ್ಪಸಂಖ್ಯಾತ ವೋಟ್ಗಳು ಈಗ ಬೈ ಎಲೆಕ್ಷನ್ ಸ್ವಲ್ಪ ದೂರ ಆದಂಗೆ ಕಂಡಿದೆ. ಅದು ದಾವಣಗೆರೆ ಇರ್ಬೋದು, ಬೇರೆ ಬೇರೆ ಕಾರಣಕ್ಕಾಗಿ ಅಥವಾ ಕೆಲವೊಂದು ಅಲ್ಪಸಂಖ್ಯಾತ ಮುಖಂಡರನ್ನು ಉಚ್ಚಾಟನೆ ಮಾಡಿದ ಕಾರಣಕ್ಕಾಗಿ ಈಗ ಅಲ್ಪಸಂಖ್ಯಾತರು ಕಾಂಗ್ರೆಸ್ನಿಂದ ದೂರ ಉಳಿಯುವಂತ ನಿರ್ಣಯಕ್ಕೆ ಬಂದ್ಬಿಟ್ಟಿದ್ದಾರೆ. ಹೀಗಾಗಿ ಅವರನ್ನ ಹೋಲಿಸಬೇಕಂದ್ರೆ ಸಿದ್ದರಾಮಯ್ಯನವರು ಮುಂದೆ ಬರಲೇಬೇಕು, ಸಿದ್ದರಾಮಯ್ಯನವರ ಈ ಅಹಿಂದ ಸಮಾವೇಶ ಆಗಲೇಬೇಕು. ಒಂದು, ಹಿಂದುಳಿದ ವರ್ಗದ ಮತಗಳು ಕೂಡ ಚದುರಿ ಹೋಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಹಿಂದುಳಿದ ವರ್ಗದ ಕುರುಬ ಸಮುದಾಯದ ನಾಯಕರಾಗಿರುವಂತ ಅಥವಾ ಜಾತ್ಯತೀತ ನಾಯಕರಾಗಿರುವಂತ ಸಿದ್ದರಾಮಯ್ಯನವರನ್ನ ವಿತೌಟ್ ರೀಸನ್ ಕೆಳಗಿಳಿಸ್ತಿದೆಯಲ್ಲ. ಕಾಂಗ್ರೆಸ್ನಲ್ಲಿ ಏಜ್ ಲಿಮಿಟ್ ಇಲ್ಲ, ಯಾವುದೇ ಒಂದು ಕಾನೂನು ಇಲ್ಲ, ಆದರೂ ಕೂಡ ಸಿದ್ದರಾಮಯ್ಯನಂತ ಒಬ್ಬ ಮುತ್ಸದಿ ರಾಜಕಾರಣಿಯನ್ನ ಹೇಳದೆ ಕೇಳದೆ ಯಾವುದೇ ರೀಸನ್ ಕೊಡದೆ ಕೆಳಗಿಳಿಸಿದ ಕಾರಣಕ್ಕಾಗಿ ಈ ಕುರುಬ ಹಿಂದುಳಿದ ಮತಗಳು ಕೂಡ ಚದುರಿ ಹೋಗಬಹುದು ಎನ್ನುವಂತ ಕಾರಣಕ್ಕಾಗಿ ಅವರನ್ನು ಹಿಡಿದಿಟ್ಕೊಳ್ಬೇಕು. ಯಾರ ಮುಖಾಂತರ? ಇದೇ ಸಿದ್ದರಾಮಯ್ಯನವರು ಅಹಿಂದ ಚಳವಳಿ ಮಾಡುವ ಮುಖಾಂತರ. ಇನ್ನು ದಲಿತ ವೋಟ್ಗಳು ಬಿಜೆಪಿ ಹೋಗ್ಬೋದು ಅಥವಾ ಜೆಡಿಎಸ್ ಹೋಗ್ಬೋದು. ಯಾಕಂದ್ರೆ KN ರಾಜಣ್ಣನವರನ್ನ ಹೇಳದೆ ಕೇಳದೆ ಉಚ್ಚಾಟನೆಯಾಗಿದೆ. ಜೊತೆಗೆ ಹಿಂದುಳಿದ ದಲಿತ ವರ್ಗಕ್ಕೆ ಇಟ್ಟಂತ ಕೆಲವೊಂದು ಹಣವನ್ನ ಸಾವಿರ ಕೋಟಿ ಹಣವನ್ನ TCP ಹಣವನ್ನ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡು ಅಲ್ಲೂ ಕೂಡ ಮೋಸ ಆಗಿದೆ, ಅಲ್ಲೂ ಕೂಡ ದಲಿತ ವರ್ಗಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥ ಕೂಗು ಕೂಡ ಕೇಳಿಬರುತ್ತೆ. ಹೀಗಾಗಿ ಅಹಿಂದ ಸಮಾವೇಶದ ಮುಖಾಂತರ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ವೋಟ್ಗಳನ್ನ ಕ್ರೋಢೀಕರಣ ಮಾಡಬೇಕು ಮತ್ತು ಅವೆಲ್ಲವೂ ಕೂಡ ಕಾಂಗ್ರೆಸ್ನಿಂದ ಚದುರಿ ಹೋಗದಂತೆ ನೋಡ್ಕೊಳ್ಬೇಕಂದ್ರೆ ಮತ್ತೆ ಅಹಿಂದ ನಾಯಕರಾಗಿರುವಂತ ಸಿದ್ದರಾಮಯ್ಯನವರು ಸಮಾವೇಶ ಮಾಡಬೇಕು. ಕೋಮುವಾದಿ ಮತ್ತು ಜಾತ್ಯತೀತ ಜನತಾದಳದ ಒಂದು ವೋಟ್ಗಳಿಂದ ನಾವು ಮತ್ತೆ ವೋಟ್ಗಳನ್ನು ಸೆಳೆಯಬೇಕಂದ್ರೆ, ಕೋಮುವಾದಿ ಅಂದ್ರೆ ಅವರು ಹೇಳೋದು, ನಾವಲ್ಲ, ಕೋಮುವಾದಿ ಪಕ್ಷ ಅಂತ ಅವರು ಪದೇ ಹೇಳ್ತಾ ಇದ್ದಾರೆ. ಬಿಜೆಪಿಯಿಂದ ಮತ್ತು JDSನಿಂದ ಮತಗಳನ್ನ ತಮ್ಮ ಕಡೆಗೆ ಸೆಳೆಯಬೇಕಂದ್ರೆ ಇದೇ ಅಹಿಂದ ನಾಯಕ ಸಿದ್ದರಾಮಯ್ಯನವರು ಪದೇ ಸಮಾವೇಶ ಮಾಡಬೇಕು. ಪಂಚೆ ಖರೀದಿಯ ಹಿಂದಿನ ರಹಸ್ಯ ಇದೆ. ಹೀಗಾಗಿ ಇದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ. ಸಿದ್ದರಾಮಯ್ಯ ಸರ್, ನೀವು ಅಹಿಂದ ಸಮಾವೇಶವನ್ನ ಮಾಡಿ ಏನ್ ಬೇಕಾದ್ರೂ ನಾವೆಲ್ಲವೂ ಕೂಡ ಹೆಲ್ಪ್ ಮಾಡ್ತೀವಿ, ಆದ್ರೆ ನಮ್ಮಲ್ಲಿ ಯಾವುದೇ ವ್ಯತ್ಯಾಸ ಇರಬಾರದು. ಇದರ ಒಂದು ಸತ್ಯಾಸತ್ಯತೆ ಅಂದ್ರೆ, ಮೊದಲ ಪಾಳೆಯದ ಕ್ಯಾಬಿನೆಟ್ನಲ್ಲಿ ಎಲ್ಲವೂ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ 13 ಸಚಿವರು ಕೂಡ ಸಿದ್ದರಾಮಯ್ಯನವರ ಅತ್ಯಾಪ್ತರು. ಈ ಒಂದು ಕ್ಯಾಬಿನೆಟ್ ಫಸ್ಟ್ ಪಾಳೆಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಒಬ್ರು ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರ ಕೈ ಮೇಲುಗೈ ಆಗಿದೆ. ಎರಡನೇದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಹೊಳೆದಂತ ಒಂದು ತಂತ್ರ ನೋಡಿ. ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಕೂಡ ಅಹಿಂದ ನಾಯಕನ ಒಬ್ಬ ನಿಲ್ಲಿಸಾಗಿದೆ. ಮತ್ತೆ ಅಹಿಂದ ನಾಯಕನ ದಲಿತ ವರ್ಗದವರನ್ನ ನಾವು ಮಾತು ಕೇಳಲೇಬೇಕು, ಅವರಿಗೆ ಗೌರವ ಕೊಡಬೇಕು. ಆ ಮುಖಾಂತರ 2028ರಲ್ಲಿ ನಾವು ಚುನಾವಣೆಯನ್ನು ಗೆಲ್ಲಬಹುದು ಎನ್ನುವಂತ ಲೆಕ್ಕಾಚಾರ ಕೂಡ ಇದೀಗ ಇದೇ ಡಿ ಕೆ ಶಿವಕುಮಾರ್ ಅವರಿಗೆ ತಿಳಿದು ಬಂದಿದೆ. ಈ ಮುಖಾಂತರ ಅವರು ಹೇಳಿಕೆ ಹೊರಟಿದ್ದಾರೆ. ಬೆಳಗಾವಿಯ ಪ್ರವಾಸದಲ್ಲಿರುವಾಗ ಸತೀಶ್ ಜಾರಕಿಹೊಳಿ ಏರ್ಪೋರ್ಟ್ ಇಂದ ಬರುವ ತನಕ ಕೂಡ ಗಾರ್ಡ್ ಆಫ್ ಆನರ್ ನ ನಮ್ಮ ನಾಡಿನ ಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಿರಲಿಲ್ಲ. ಒಂದು ಜಿಲ್ಲೆಗೆ ಹೋದಾಗ, ಒಬ್ಬ ಮುಖ್ಯಮಂತ್ರಿ ಹೋದಾಗ ಅಲ್ಲಿನ ಅಕ್ಕಪಕ್ಕ ಪೊಲೀಸ್ ಅಧಿಕಾರಿಗಳು ಗಾರ್ಡ್ ಆಫ್ ಆನರ್ ನ ಕೊಡ್ತಾರೆ. ಬೆಳಗಾವಿ, ಬಾಗಲಕೋಟೆ,
ಗದಗ ಹೀಗೆ ಅಕ್ಕಪಕ್ಕದ 3-4 ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಬಂದಂತ ಮುಖ್ಯಮಂತ್ರಿಗೆ ಆ ಸ್ಥಳದಲ್ಲಿ ಗಾರ್ಡ್ ಆಫ್ ಆನರ್ ಅಂದರೆ ಪೊಲೀಸ್ ಗೌರವ ವಂದನೆಯನ್ನು ಕೊಡ್ತಾರೆ. ಆಗ DK ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಬರುವ ತನಕ ಕೂಡ ಆ ಒಂದು ಸ್ವಾಗತಕ್ಕೆ ಅವನು ಮಾಡಿಕೊಡ್ಲಿಲ್ಲ. ಸತೀಶ್ ಜಾರಕಿಹೊಳಿ ಬಂದ ನಂತರ ಒಟ್ಟಾಗಿ ಪೊಲೀಸ್ ಗೌರವ ವಂದನೆಯನ್ನ ಪಡ್ಕೊಂಡ್ರು. ಇದು DK ಶಿವಕುಮಾರ್ ಅವರಿಗೆ ಎಲ್ಲೋ ಒಂದ್ ಕಡೆ ತಿಳಿದು ಬಂದಿದೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಒಂದ್ಸಲ ಆಗಿದೆ, ಮತ್ತೆ ಅಹಿಂದ ನಾಯಕರನ್ನ ಮತ್ತೆ ತುಳಿಬಾರ್ದು, ದಲಿತ ನಾಯಕರನ್ನ ನಾವು ಕಡೆಗಣಿಸಬಾರ್ದು. ಒಂದ್ ವೇಳೆ ಇದೇ ಹೀಗೆ ಮುಂದುವರೆದ್ಬಿಟ್ರೆ ಮುಂದಿನ ಚುನಾವಣೆಯಲ್ಲಿ ಈ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಮತಗಳು ಬೇರೆ ಬೇರೆ ಪಕ್ಷದ ಕಡೆ ಹೋಗಬಹುದು ಎನ್ನುವಂತ ಒಂದು ಲೆಕ್ಕಾಚಾರ. ಅದೇ ಮುಂದುವರೆದು ಅದೇ ದಿನ ಬೆಳಗಾವಿ ಮತ್ತು ಉತ್ತರ ಕರ್ನಾಟಕ ಪ್ರವಾಸದಲ್ಲಿದ್ದಂತ DK ಶಿವಕುಮಾರ್ ಅವರು ಒಂದು ಸಭೆಯಲ್ಲೂ ಕೂಡ ಅಂದ್ರೆ ತಮ್ಮ ಸಚಿವ ಸಂಪುಟದ ಸಚಿವ ಸಭೆಯಾಗಿರ್ಬೋದು ಅಥವಾ ಬೆಳಗಾವಿ ವಿಭಾಗದ ಒಂದು MLAಗಳ ಸಭೆ ಮಾಡುವಾಗಲೂ ಕೂಡ ತಮ್ಮ ಜೊತೆಗೆ ಬಂದಿದ್ದಂತ ಈಶ್ವರ್ ಖಂಡ್ರೆ, ಪರಮೇಶ್ವರ್ ಅವರೆಲ್ಲರ ಜೊತೆ ಮಾತನಾಡುವಾಗ ಸ್ವಲ್ಪ ಲೇಟ್ ಆಗಿ ಬಂದಂತ ಸತೀಶ್ ಜಾರಕಿಹೊಳಿ ಬರುವ ತನಕ ಆ ಒಂದು ಸಭೆಯನ್ನು ಆರಂಭ ಮಾಡಿರಲಿಲ್ಲ. ಜೊತೆಗೆ ಸತೀಶ್ ಜಾರಕಿಹೊಳಿ ಬಂದ ತಕ್ಷಣ ಪಕ್ಕದಲ್ಲಿ ಕೂತಿದಂತ ಲಿಂಗಾಯತ ನಾಯಕರಾದಂಥ ಮತ್ತು ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರನ್ನ ಪಕ್ಕಕ್ಕೆ ಸರಿಸಿ ಆ ಜಾಗದಲ್ಲಿ ಸತೀಶ್ ಜಾರಕಿಹೊಳಿ ಎನ್ನುವಂಥ ಒಬ್ಬ PWD ಮಿನಿಸ್ಟರನ್ನ ಅಥವಾ ಅಹಿಂದ ಮತ್ತೊಬ್ಬ ನಾಯಕನನ್ನ ಕೂರಿಸ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ, ಸಭೆ ಮಾಡ್ತಾರೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಅಹಿಂದ ನಾಯಕರಾಗಿ ಪ್ರತಿಬಿಂಬಿತರಾದಂಥ ಅಥವಾ ಅಲ್ಪಸಂಖ್ಯಾತ ಮುಖಂಡ, ಹಿಂದುಳಿದ ನಾಯಕ ಅಥವಾ ಅಹಿಂದ ಮುಖಂಡರಾಗಿರುವಂಥ ಸಿದ್ದರಾಮಯ್ಯನವರನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು. ಜೊತೆಗೆ ನಮ್ಮ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ನ ಯಾವುದೇ ಒಂದು ದಲಿತ ಅಥವಾ ಅಹಿಂದ ನಾಯಕರನ್ನ ಕಡೆಗಣಿಸಬಾರದು ಎನ್ನುವಂಥ ನಿರ್ಣಯಕ್ಕೆ ಇದೇ DK ಶಿವಕುಮಾರ್ ಅವರು ಬಂದಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಸಿದ್ದರಾಮಯ್ಯನವರು ಕಳೆದ 10 ದಿನಗಳ ಹಿಂದೆ ಖರೀದಿಸಿದಂಥ 30 ಪಂಚೆಗಳೇ ಕಾರಣ ಎನ್ನುವುದು ಕೂಡ ಇದೀಗ ತಿಳಿದು ಬರ್ತಾ ಇದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಹೈಕಮಾಂಡ್ ಕೂಡ ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದೆ. 2028ಕ್ಕೆ ನಾವು ಮಾತ್ರ ಅಧಿಕಾರಕ್ಕೆ ಬರಬೇಕು ರಾಜ್ಯದಲ್ಲಿ. ಆ ಮುಖಾಂತರ 2029ರಲ್ಲಿ 20ಕ್ಕೂ ಹೆಚ್ಚು ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಿ ಕರ್ನಾಟಕದಿಂದ ಗೆಲ್ಲಿಸುವ ಮುಖಾಂತರ ಮುಂದೆ 2029ರ ಈ ಚುನಾವಣೆ ಇದೆಯಲ್ಲ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ UPA ಅಥವಾ ಕಾಂಗ್ರೆಸ್ ಏಕಾಂಗಿಯಾಗಿ ರಾಷ್ಟ್ರದಲ್ಲಿ ಅಧಿಕಾರವನ್ನು ಹಿಡಿಯಬೇಕು. ಜೊತೆಗೆ ರಾಹುಲ್ ಗಾಂಧಿಯನ್ನ ಪ್ರಧಾನಮಂತ್ರಿಯಾಗಿ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ಮೋದಿಯನ್ನು ಇಳಿಸಬೇಕು ಎನ್ನುವಂತ ಒಂದು ಒನ್ ಲೈನ್ ಅಜೆಂಡಾ ಇಟ್ಕೊಂಡು ಇದೀಗ ರಾಜ್ಯದಲ್ಲಿ ಅನೇಕ MP ಗಳನ್ನ ಗೆಲ್ಲಿಸಲೇಬೇಕೆನ್ನುವುದಿದ್ರೆ ಸಿದ್ದರಾಮಯ್ಯನವರನ್ನ ಮತ್ತೆ ಮುಂಚೂಣಿಗೆ ತರಬೇಕು, ಮತ್ತೆ ಮುನ್ನೆಲೆಗೆ ತರಬೇಕು. ಆ ಮುಖಾಂತರ ಅಹಿಂದ ಓಟ್ಗಳನ್ನ ಕಾಂಗ್ರೆಸ್ನಿಂದ ವಿಕೇಂದ್ರೀಕರಣ ಆಗದಂತೆ, ಕಾಂಗ್ರೆಸ್ನಿಂದ ಚದುರದಂತೆ ನೋಡಿಕೊಳ್ಳಬೇಕೆನ್ನುವಂತ ಹೈಕಮಾಂಡ್ನ ಪ್ಲಾನ್ ಇದೀಗ ಬಯಲಾಗಿದೆ. ಅದಕ್ಕೆ ಒಂದನೇ ಕಾರಣ ಮತ್ತೆ ಸಿದ್ದರಾಮಯ್ಯನವರು ಪಂಚೆಯನ್ನು ಖರೀದಿ ಮಾಡಿದ್ದಾರೆ. ಈ ಹಿಂದೆ ಯಾವಾಗೆಲ್ಲ ಖರೀದಿ ಮಾಡಿದ್ರಂದ್ರೆ 2005ರಲ್ಲಿ ಅಹಿಂದ ಸಮಾವೇಶ ಮಾಡುವಾಗ ಇದೇ ಸಿದ್ದರಾಮಯ್ಯನವರು 20ಕ್ಕೂ ಹೆಚ್ಚು ಪಂಚೆಯನ್ನ ಖರೀದಿ ಮಾಡಿದ್ರು ಮತ್ತು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿದ್ರು. ಇದೇ ಅಹಿಂದ ಸಮಾವೇಶದಿಂದ ರೊಚ್ಚಿಗೆದಂತ JDS ಅವರನ್ನ ಪಕ್ಷದಿಂದ ಎಕ್ಸ್ಪೆಲ್ ಮಾಡಿತ್ತು. ಅದರಂತೆ 2006ರಲ್ಲಿ ಅರಮನೆ ಗ್ರೌಂಡ್ನಲ್ಲಿ ಸೋನಿಯಾ ಗಾಂಧಿಯವರ ಸಮ್ಮುಖದಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅನ್ನ ಸೇರ್ತಾರೆ. 2013ಕ್ಕೆ 2012ಕ್ಕೆ ಮತ್ತೆ ಪಂಚೆಯನ್ನ ಖರೀದಿ ಮಾಡಿ ಬಳ್ಳಾರಿ ಪಾದಯಾತ್ರೆ ಮುಖಾಂತರ BJPಯ ಒಂದು ವೇವ್ಸ್ ಅನ್ನ ಚಿಂದಿ ಮಾಡಿ 122 ಸೀಟನ್ನು ಗೆಲ್ಲುವ ಮುಖಾಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ. 2014ರಲ್ಲಿ ಮತ್ತೆ ಪಾರ್ಲಿಮೆಂಟ್ ಚುನಾವಣೆ ಎದುರಾದಾಗ ಆಗಲೂ ಕೂಡ ಪಂಚೆಯನ್ನು ಕಟ್ತಾರೆ. ಪಂಚೆ ಕಟ್ಟಿ ರಾಜ್ಯದಿಂದ ಪ್ರವಾಸ ಮಾಡ್ತಾರೆ. ಆಗ ವ್ಯತಿರಿಕ್ತ ಪರಿಣಾಮ ಆಗುತ್ತೆ. 2018ರಲ್ಲಿ ಮತ್ತೆ ಪಂಚೆ ಖರೀದಿ ಮಾಡ್ತಾರೆ. ಆಗಲೂ ಕೂಡ ಹೀನಾಯಾಗಿ ಸೋಲಲ್ಲ, ಒಂದು ಹಂತಕ್ಕೆ ಫೈಟ್ ಕೊಟ್ಟು ಸೋಲ್ತಾರೆ. 2019ರಲ್ಲಿ ಮತ್ತೆ ಪಂಚೆ ಖರೀದಿ ಮಾಡ್ತಾರೆ. 2023ರಲ್ಲಿ ಮತ್ತೆ ಪಂಚೆಯನ್ನು ಖರೀದಿ ಮಾಡಿ ಇಡೀ ರಾಜ್ಯದಿಂದ ಪ್ರವಾಸ ಮಾಡಿ 136 ಸೀಟನ್ನು ಗೆಲ್ಲಿಸಿಕೊಂಡು ಬರುವಲ್ಲಿ ಸಫಲತೆಯನ್ನು ಕಾಣ್ತಾರೆ. ಮತ್ತೆ 2024ರಲ್ಲಿ ಮತ್ತೆ ಪಂಚೆ ಖರೀದಿ ಮಾಡ್ತಾರೆ. ಆಗ 2019ರಲ್ಲಿ 1 ಸೀಟನ್ನು ಗೆದ್ದಂತ ಇದೇ ಕಾಂಗ್ರೆಸ್ 2024ರಲ್ಲಿ 9 ಪಾರ್ಲಿಮೆಂಟರಿ ಸೀಟನ್ನು ಗೆಲ್ಲುವಲ್ಲಿ ಸಫಲ ಆಯಿತು. ಇದೀಗ 2026 ಯಾವುದೇ ಪಾರ್ಲಿಮೆಂಟ್ ಎಲೆಕ್ಷನ್ ಇಲ್ಲ, ಯಾವುದೇ ವಿಧಾನಸಭೆ ಎಲೆಕ್ಷನ್ ಇಲ್ಲ, ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ದೂರ ಹೋಗ್ತಾ ಇರುವಂತ ಮತಗಳನ್ನ ಅಥವಾ ಈ ಜನರನ್ನ ನಮ್ಮ ಪಕ್ಷದಲ್ಲಿ ಉಳಿಸಿಕೊಳ್ಬೇಕೆನ್ನುವಂತ ಕಾರಣಕ್ಕಾಗಿ ಇದೀಗ ಮತ್ತೆ ಪಂಚೆ ಕಟ್ಟಿ ಅಹಿಂದ ಸಮಾವೇಶವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದಕ್ಕೆ ಮುಖ್ಯವಾದ ಕಾರಣ ಕಾಂಗ್ರೆಸ್ನ ಬಲಪಡಿಸಬೇಕು, ಜೊತೆಗೆ JDS ಮತ್ತೆ ಚಿಗುರುತ್ತದೆ, ಅದನ್ನು ಕೂಡ ಕಟ್ಟಿ ಹಾಕಬೇಕೆನ್ನುವಂತ ಕಾರಣಕ್ಕಾಗಿ
ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೊಂದು ಸಲಹೆ ಸೂಚನೆಯನ್ನು ಕೊಟ್ಟಿದೆ. ನೀವು ಸಮಾವೇಶ ಮಾಡಿ ಎನ್ನುವುದನ್ನು ಅದೇ ಮುಖಾಂತರ ತನಗೆ ಹಳೆಯದೇ ಆದಂಥ ಒಂದು ಬ್ಯಾಕಪ್ ಇದೆಯಲ್ಲ, ಆ ಬ್ಯಾಕಪ್ ಅಂದರೆ ಅಹಿಂದ ಸಮಾವೇಶವನ್ನು ಮಾಡುವ ಮುಖಾಂತರ ಇದೀಗ ಒಂದು ಹಂತಕ್ಕೆ ಕಾಂಗ್ರೆಸ್ಗೆ ಪುನಶ್ಚೇತನ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಇವೆಲ್ಲವನ್ನು ತಿಳ್ಕೊಂಡಿರುವಂಥ DK ಶಿವಕುಮಾರ್ ಅವರು ತಮ್ಮ ಪತ್ನಿ ಮತ್ತು ಸಹೋದರನ ಸಮೇತ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಂದು ಒಂದು ಹೂಗುಚ್ಛವನ್ನು ಕೊಟ್ಟುಕೊಂಡು ಮಾರ್ಗದರ್ಶನವನ್ನು ಮತ್ತೆ ಕೇಳಿ ಕಾಲಿಗೆರಗಿ ಮನೆಗೆ ಹೊರಟಿದ್ದಾರೆ. ಇದರ ಅರ್ಥ ಇಷ್ಟೇ, ಪಂಚೆ ಖರೀದಿ ಮಾಡಿದ ಉದ್ದೇಶ ಜೊತೆಗೆ ಸಿದ್ದರಾಮಯ್ಯನವರ ದುರಾಲೋಚನೆ ಎಲ್ಲವೂ ಕೂಡ DK ಶಿವಕುಮಾರ್ ಅವರಿಗೆ ಅರ್ಥ ಆಗಿದೆ. ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಕಂಪ್ಲೀಟಾಗಿ ಕಡೆಗಣಿಸಿದ್ರೆ ಆಗ JDS ಮತ್ತು BJP ಮತ್ತೆ ಸರ್ಕಾರವನ್ನು ರಚನೆ ಮಾಡಬಹುದು. ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ದೂರದಿಂದಲೂ ಅಥವಾ ಪಕ್ಷ ಉನ್ನತ ಸ್ಥಾನವನ್ನು ಕೊಟ್ಟು ಉಪಯೋಗಿಸಿಕೊಂಡು ಪಕ್ಷ ಸಂಘಟನೆಗೆ ಬಳಸಿಕೊಂಡ್ರೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ನೋಡಬೇಕು DK ಶಿವಕುಮಾರ್ ಹೈಕಮಾಂಡ್ ಜೊತೆ ಏನ್ ಮಾತಾಡ್ತಾರೆ, ಹೈಕಮಾಂಡ್ ಹೇಳಿದಂತ ಪ್ಲಾನ್ಗೆ ಸಿದ್ದರಾಮಯ್ಯ ಓಕೆ ಅಂತಾರ, ಎಲ್ಲವೂ ಕೂಡ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.